ಇವತ್ತು ಬೆಳಗಾವಿಯಲ್ಲಿ ಒಂದು ಉಗ್ರ ಸ್ವರೂಪವಾದ ಹೋರಾಟನೇ ಅಂತ ಹೇಳ್ಬೋದು. ಈ ಯಾವ ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಬೆಳಗಾವಿಯಲ್ಲಿ ITBT ಕಂಪ್ನಿಗಳು ಆಗಬೇಕು. ಯಾಕಂದರೆ ಬೆಳಗಾವಿಯಿಂದ ಸುಮಾರು 20,000 ಜನ ಪ್ರತಿ ವರ್ಷ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರು, ಪುಣೆ ಅಂತ ನಗರಗಳಿಗೆ ಉದ್ಯೋಗ ಅರಸ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ. ಯಾಕಂದರೆ ಬೆಳಗಾವಿಯಲ್ಲಿ ITBT ಕಂಪ್ನಿಗಳು ಇಲ್ಲ. ಎಷ್ಟೋ ಜನ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ಬಿಟ್ಟು ಇಲ್ಲಿ ಬೆಳಗಾವಿಯಲ್ಲಿ ಕೊರಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಪುಣೆ, ಬೆಂಗಳೂರು, ಸ್ವಲ್ಪ ಜನ ಅಮೇರಿಕಾ, ಲಂಡನ್ ಅಂತ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಬಿಟ್ಟು ಅವ್ರು ಇಲ್ಲಿ ಕೊರಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ITBT ಕಂಪ್ನಿಗಳು ಮಾಡೋದ್ರಿಂದ ಬೆಳಗಾವಿ ಸರ್ವಾಂಗೀಣ ಅಭಿವೃದ್ಧಿ ಆಗೋದು ಅಲ್ಲದೆ ಬೆಳಗಾವಿಯ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥ ಕೆಲಸ ಆಗುತ್ತದೆ. ಇದು ಒಂದು ಮಹತ್ವದ ವಿಷಯ. ಯಾಕಂದರೆ ಬೆಳಗಾವಿಯಲ್ಲಿ ಕಂಪ್ನಿಗಳು ಆಗಲೇಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಇದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಸರ್ಕಾರ. ನಾವು ಇದನ್ನು ತುಂಬ ಒತ್ತಾಯಿಸ್ತೀವಿ. ಬೆಳಗಾವಿಯಲ್ಲಿ ITBT ಕಂಪ್ನಿಗಳು ಆಗಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಸಾಂಕೇತಿಕವಾಗಿ ಒಂದು ಸಮೋಸ ಅಂಗಡಿಯನ್ನು ಚೆನ್ನಮ್ಮ ಸರ್ಕಲಲ್ಲಿ ಮಾಡಿ ಒಬ್ಬ ಇಂಜಿನಿಯರಿಂಗ್ ಓದಿರುವಂಥ ಹುಡುಗ ಸಮೋಸ ಮಾಡ್ತಾ ಇರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಅದೇ ರೀತಿ ಸಮೋಸ ಅಲ್ಲದೆ ಏನು ಆಟೋ ಡ್ರೈವರ್ಸ್ಗಳು ಇದ್ದಾರೆ, ಅದರಲ್ಲಿ ಎಷ್ಟೋ ಜನ ಡಿಗ್ರಿ ಮಾಡಿರೋರು ಅಂತಿದ್ದಾರೆ. ಅವ್ರದ್ದು ಸಹ ಆಟೋಗಳನ್ನ ನಾವು ನಮ್ಮ ಆಟೋ ಘಟಕದವ್ರನ್ನ ಕರೆಸಿದ್ದೀವಿ. ಹಾಗಾಗಿ ಸರ್ಕಾರ ಇದನ್ನೆಲ್ಲ ನೋಡಿ ಎಚ್ಚೆತ್ತುಕೊಂಡು ಬೆಳಗಾವಿಯಲ್ಲಿ ITBT ಕಂಪ್ನಿಗಳನ್ನ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.